ಭೈರನಿಗಾಗಿ ಕಾದು ಕಾದು ಮದುವೆಗಾಗಿ ಬಂದಿದ್ದ ಎಲ್ಲರೂ ಚಿಂತಾಕ್ರಾಂತರಾದರು. ಮುಹೂರ್ತ ಸಮೀಪಿಸುತ್ತಿದ್ದರೂ ಭೈರನ ಸುಳಿವೇ ಇರಲಿಲ್ಲ. ಶಿವಪ್ಪನವರು ಇನ್ನು ಕಾದು ಪ್ರಯೋಜನವಿಲ್ಲವೆಂದು ಯೋಚಿಸಿ ಊರ್ವಿ ಅವರನ್ನು ತಡೆದರೂ ಕೂಡ ಅವಳಿಗೆ ಸಮಾಧಾನ ಹೇಳಿ ಗಾಯಗೊಂಡಿದ್ದ ಮನುಷ್ಯನ ಮೇಲೆ ನಿಗಾ ವಹಿಸುವಂತೆ ಹೇಳಿ ತಾವೇ ಭೈರನನ್ನು ಹುಡುಕಲು 5-6 ಊರಿನ ಜನರು ಮತ್ತು ನಾಯಿ ಮರಿಯೊಂದಿಗೆ ಹೊರಟರು. ಭೈರ ಭೈರ ಎಂದು ಕೂಗುತ್ತಾ ಹೆಜ್ಜೆ ಹಾಕುತ್ತಾ ದಟ್ಟ ಕಾಡಿನೊಳಗೆ ಹೋದ ಶಿವಪ್ಪನವರ ಮನದ ತುಂಬ 108 ಚಿಂತೆಗಳು. ಮಗಳ ಮದುವೆ ಮುಹೂರ್ತದ ಚಿಂತೆ, ಭೈರ ಎಲ್ಲೂ ಕಾಣಿಸದ ಚಿಂತೆ, ಗಿಡಮೂಲಿಕೆಗಳು ಇಲ್ಲದಿದ್ದರೆ ಆ ಗಾಯಗೊಂಡಿದ್ದ ವ್ಯಕ್ತಿ ಸತ್ತು ಹೋಗುವನೆಂಬ ಚಿಂತೆ ಎಲ್ಲವೂ ಶಿವಪ್ಪನವರ ಮನಃಶಾಂತಿಯನ್ನು ಕಿತ್ತುಕೊಂಡಿತ್ತು. ಕಾಡಿನೊಳಗೆ ಹೋಗುತ್ತಿದ್ದಂತೆ ನಾಯಿ ಮರಿಯು ಇದ್ದಕ್ಕಿದ್ದಂತೆ ಓಡಿ ಒಂದು ಜಾಗದಲ್ಲಿ ನಿಂತು ಬೊಗಳಲು ಆರಂಭಿಸಿತು. ಎಲ್ಲರೂ ನಾಯಿ ಮರಿಯ ಬಳಿ ಧಾವಿಸಿದರು. ಶಿವಪ್ಪನವರು ಭೈರ ಎಂದು ಕೂಗುತ್ತಾ ಕುಸಿದು ಬಿದ್ದರು. ಭೈರ ಅಲ್ಲಿ ಹೆಣವಾಗಿ ಬಿದ್ದಿದ್ದ. ಒಂದು ವಿಷಸರ್ಪ ಅವನ ಕಾಲು ಕಚ್ಚಿತ್ತು. ಅವನು ಸಿಗುವ ಮುನ್ನವೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ದೇಹವೆಲ್ಲ ವಿಷದ ಪ್ರಭಾವದಿಂದ ನೀಲಿಯಾಗಿತ್ತು. ಶಿವಪ್ಪನವರಿಗೆ ಆ ಆಘಾತ ಸಹಿಸಲಾಗಲಿಲ್ಲ. ಭೈರ ಭೈರ ಎಂದು ಕೂಗುತ್ತಾ ಅತ್ಯಂತ ದುಃಖದಿಂದ ರೋಧಿಸಿದರು. ತಮ್ಮ ಹಾಗೂ ಊರ್ವಿಯ ಜೀವನವು ಮುಗಿದೇ ಹೋಯಿತೆಂದು ತೀವ್ರವಾದ ನೋವಿನಿಂದ ಅತ್ತರು. ಅಲ್ಲಿದ್ದ ಯಾರೂ ಕೂಡ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಶಿವಪ್ಪನವರನ್ನು ಸಮಾಧಾನಗೊಳಿಸಲು ಆಗಲೇ ಇಲ್ಲ. ಇತ್ತ ಊರ್ವಿ ಒಲ್ಲದ ಮದುವೆಗೆ ತನ್ನ ಮನಸ್ಸನ್ನು ಸಿದ್ಧಗೊಳಿಸುತ್ತಾ ಅವಳ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಗಾಯಗೊಂಡಿದ್ದ ಮನುಷ್ಯನಿಗೆ ಅರಿಶಿನ ಹಚ್ಚುತ್ತಾ ಬೇಡವೆಂದರೂ ಕಾಡಿಗೆ ಹೋದ ತಂದೆಯ ಹಿಂದಿರುವಿಕೆಯನ್ನೇ ಕಾಯುತ್ತಾ ಕುಳಿತಿದ್ದಳು. ಶಿವಪ್ಪನವರ ಜೊತೆ ಹೋಗಿದ್ದ ಊರಿನ ಜನರು ಭೈರನ ದೇಹವನ್ನು ಹೊತ್ತುಕೊಂಡು ರೋಧಿಸುತ್ತಲೇ ಹಟ್ಟಿಗೆ ಮರಳಿದರು. ಊರಿನ ಜನರೆಲ್ಲ ಜೋರಾಗಿ ಅಳುತ್ತಾ ದುಃಖದಿಂದ ಕೂಗಾಡುತ್ತಾ ರೋಧಿಸಿದರು. ಇದ್ದಕ್ಕಿದ್ದಂತೆ ಬಂದ ಶಿವಪ್ಪನವರ ಊರ್ವಿ ಮಗಳೇ ಎಂಬ ಆರ್ತನಾದದಿಂದ ಊರ್ವಿ ಗಾಬರಿಗೊಂಡು ಹಟ್ಟಿಯಾಚೆ ಬಂದಳು. ಭೈರನ ಹೆಣವನ್ನು ನೋಡಿದ ಊರ್ವಿಯ ಮನಸ್ಸಿಗೆ ಸಿಡಿಲು ಬಡಿದಂತಾಯಿತು. ಅವನ ಮೇಲೆ ಅವಳಿಗೆಂದೂ ಒಳ್ಳೆಯ ಭಾವನೆ ಇರಲಿಲ್ಲ ನಿಜ. ಆದರೆ ಬಾಲ್ಯದಿಂದ ಜೊತೆಗಿದ್ದ ಹುಡುಗ, ತನ್ನ ಜೊತೆ ಎಂದಿಗೂ ಅಸಭ್ಯವಾಗಿ ವರ್ತಿಸದ ಹುಡುಗ, ತನ್ನ ಪತಿಯಾಗಿ ಬರಬೇಕಿದ್ದ ಹುಡುಗ ಹೆಣವಾಗಿದ್ದನ್ನು ನೋಡಿ ಊರ್ವಿ ಅಕ್ಷರಶಃ ಒಂದು ಕಲ್ಲಂತೆ ಯಾವ ಭಾವನೆಯೂ ಇಲ್ಲದೆ ನಿಂತುಬಿಟ್ಟಳು. ಮದುವೆ ಮನೆಯಲ್ಲಿ ಖುಷಿಯಲ್ಲಿ ತೇಲಾಡಬೇಕಾಗಿದ್ದವರೆಲ್ಲ ಈಗ ಶೋಕಸಾಗರದಲ್ಲಿ ಮುಳುಗಿದ್ದರು. ಮದುವೆಯ ಮನೆ ಮಸಣದ ಮನೆಯಾಗಿತ್ತು. ಈ ವಿಧಿಯ ಆಟ ಮುಂದೆ ಇನ್ಯಾವ ತಿರುವು ತೆಗೆದುಕೊಂಡಿತು? ಕೇಳ್ತಾ ಇರಿ ಕನ್ನಡ ಕಥೆ ಪ್ರಜ್ವಲ್ ಜೊತೆ ಸೀಸನ್ 2.